ರಣವೀಳ್ಯ ಸ್ವೀಕರಿಸಿದ ಮರುಕ್ಷಣದಲ್ಲಿಯೇ ಯುದ್ಧ ಪ್ರಾರಂಭಿಸಿಬಿಟ್ನಲ್ಲ. ಸಭೆಯಲ್ಲಿ ಕುರುಕ್ಷೇತ್ರಕ್ಕೆ ತನ್ನವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೊರಟವ ಇವ. ಹೋಗಿ ರಣವೀಳ್ಯ ಅವರಿಗೆ ತಲುಪಿಸಿ, ಹೀಗಾಯಿತು, ನೀವು ಯುದ್ಧಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದು ಯುದ್ಧ ಪ್ರಾರಂಭ ಆಗುವುದಲ್ಲ. ಇವ ಮರುಕ್ಷಣದಲ್ಲಿ ಈ ತಟದಲ್ಲಿಯೇ ಯುದ್ಧ ಪ್ರಾರಂಭಿಸಿ ಕೊಂದನಲ್ಲ. ನಮ್ಮೊಡೆಯ ಭರವಸೆಯ ಭಾವದಲ್ಲಿದ್ದ. ಯುದ್ಧಕ್ಕೆ ಸಹಾಯಕನಾಗಿ ಒದಗಬೇಕು ಕೃಷ್ಣ ಅಂತ ಕೇಳುವುದಕ್ಕಾಗಿ ದ್ವಾರಾವತಿಗೆ ಹೋದ ಸಂದರ್ಭದಲ್ಲಿ, ಹರಿಯೇ ನೀ ಪಾಂಡವ ಪಕ್ಷವೇ ಹೊರತು ನಮ್ಮೊಳಗಾಗುವೆಯ, ಆಗುವುದಕ್ಕಿಲ್ಲ ನೀನು, ಹೊಕ್ಕಿರಿಯಲಾಗದು ರಣದಿ, ರಣದಲ್ಲಿ ನೀ ಆಯುಧ ಪಾಣಿಯಾಗಿ ತರಿಯುವುದಕ್ಕೆ ಬರಕೂಡದು. ಒಪ್ಪಿದ ಇವ. ಭಂಡಾರಿಸಿತು ಸುದರ್ಶನ. ಬೇಕೋ ಸುದರ್ಶನ? ಗರಗರನೆ ತಿರುಗುವ 1000 ಅಲಗುಗಳಿಂದ ಕೂಡಿದ ಸೂರ್ಯನ ಅರ್ಧಾಂಶದ ಸಾರಸತ್ವವನ್ನು ತನ್ನೊಳಗಿರಿಸಿಕೊಂಡ ಸುದರ್ಶನ ಪ್ರಪಂಚದ ದುಷ್ಟಶಕ್ತಿಗಳ ಕತ್ತನ್ನು ಕತ್ತರಿಸಿ ಎಸೆಯುವುದಕ್ಕೆ ಬೇಕು ಇವನ ಕಿರುಬೆರಳ ತುದಿಯಲ್ಲಿ. ಇಲ್ಲಿ ಬೇಕೋ ಗರಗರ ತಿರುಗುವ ಕಣ್ಣು ಸಾಕು. ಸುದರ್ಶನಕ್ಕಿಂತ ಹರಿತವಾಗಿ ಕೊರೆಯುವುದಕ್ಕೆ ತೊಡಗಿದ್ನಲ್ಲ. ಭ್ರಮೆ ಭ್ರಮೆ. ಗಂಡುಗಲಿಯಾಗಿ ಗಾಂಡೀವವನ್ನು ಧರಿಸಿ ಗಾಂಡೀವವೆಂಬ ಧನುಸ್ಸಿನಿಂದ ತಾ ಗೆಲ್ಲಬಲ್ಲೆ. ಭ್ರಮೆ ಪಾರ್ಥನಿಗೆ. ರುಧಿರೋದ್ಗಾರಿ ಎಂಬ ಗದೆಯನ್ನು ತಿರುಗಿಸಿ ಭೂಮಿ ತೂಕದ ಗದೆಯನ್ನೆತ್ತಿ ಕೌರವರ ಮಂಡೆ ಒಡೆಯುತ್ತೇನೆ. ಭ್ರಮೆ ಭೀಮಸೇನನಿಗೆ. ಹರಿತವಾದ ಖಡ್ಗಗಳ ಖನತ್ಕಾರದಿಂದ ಕೌರವರ ಕತ್ತು ಕತ್ತರಿಸ್ತೇನೆ. ಭ್ರಮೆ ನಕುಲ ಸಹದೇವರಿಗೆ. ಗಾಂಡೀವವಲ್ಲ, ಗದೆಯಲ್ಲ, ಖಡ್ಗವಲ್ಲ, ಶಕ್ತ್ಯಾಯುಧವಲ್ಲ, ಇವನ ನಾಲಿಗೆ. ಪಾಂಡವರು ಯುದ್ಧ ಗೆಲ್ಲುವುದು ಆಯುಧದಿಂದಲ್ಲ, ಇವನ ನಾಲಿಗೆಯಿಂದ. ಅದನ್ನು ಸ್ಪಷ್ಟವಾಗಿಸುವುದಕ್ಕೆ ಬೇಕಾಗಿ ಮೊದಲ ಬಲಿ ಕರ್ಣ. ತಾನು ಯಾರಿಗಾಗಿ ಚಮ್ಮಟಿಕೆ ಹಿಡಿದೆನೋ ಅವನಿಗೆ ಬೇಕಾಗಿ ಮೊದಲ ಬಲಿ. ಫಲ ಕೃಷ್ಣ ಕಾರುಣ್ಯವೋ ಕೃಷ್ಣ ಕಾಠಿಣ್ಯವೋ. ಬೆಣ್ಣೆ ತಿಂದ ನಾಲಿಗೆಗೆ ಮಾತ್ರ ಇಂತಹ ನವಿರು ಸಿದ್ಧಿಸುವುದಕ್ಕೆ ಸಾಧ್ಯ. ಅದಿಲ್ಲದಿದ್ದರೆ ಸಾಧ್ಯ ಇಲ್ಲ. ಕರ್ಣ, ರಣರಂಗಕ್ಕೆ ಬರ್ತೀಯೋ? ಕಾದಾಟಕ್ಕೆ ಸಿದ್ಧನಾಗಿದ್ದೀಯೋ? ಕೊಲ್ಲುತ್ತೀಯೋ ಯಾರನ್ನೂ? ನಿನ್ನ ಬೆನ್ನ ಹಿಂದೆ ಬಿದ್ದು ನೀ ಯಾವ ಕರುಳ ಬಳ್ಳಿಯಲ್ಲಿ ಅರಳಿದ ಹೂವೋ ಅದೇ ಕರುಳ ಬಳ್ಳಿಯಲ್ಲಿ ಅರಳಿದ 5 ಹೂವುಗಳನ್ನು ಕೊಂದು ಕಳೆಯುವುದಕ್ಕೆ ಬರ್ತೀಯೋ? ಬಾ. ಕರುಳ ಬಳ್ಳಿಯನ್ನು ಉರುಳಾಗಿಸಿ ಕೊರಳಿಗೆ ಸುತ್ತುವುದು ಹೇಗೆ ಕಲಿಬೇಕು. ನಾ ಹಗ್ಗ ತಕ್ಕೊಂಡು ಸಭೆಯಲ್ಲಿ ಕಟ್ಟುವುದಕ್ಕೆ ಹೋದೆ. ಇಲ್ಲ, ಯಾರ ಕಟ್ಟಿಗೂ ತಾಸಿಲುಕದೆ ನಮ್ಮನ್ನು ನಮಗರಿವಿಲ್ಲದಂತೆ ಕಟ್ಟಿ ಬಂಧಿಸಿ ನಿಲ್ಲಿಸುವ ಬಗೆ ಹೇಗೆ? ಹೀಗೆ. ಯಾವ ಪಾರ್ಥನನ್ನು ಕೊಲ್ಲದೆ ಮದ್ಯ ಮುಟ್ಟುವುದಿಲ್ಲ, ಮಾಂಸ ಮುಟ್ಟುವುದಿಲ್ಲ. ನಾಸ್ತೀತಿ ನೈವ ವಕ್ಷಾಮಿ. ಬಂದು ಕೇಳಿದವರಿಗೆ ಇಲ್ಲ ಎಂಬ ಮಾತುಗಳನ್ನಾಡದೆ ಕರೆದು ಮೊಗೆದು ದಾನ ಮಾಡುತ್ತೇನೆ. ನನ್ನೊಡೆಯನಿಗೆ ಎದೆಯುಬ್ಬಿಸಿ ಆಡಿದ ಮಾತು. ಹೊಡೆಯುವುದಕ್ಕಾಗಿ ಮಂತ್ರಾಸ್ತ್ರಗಳನ್ನು ಎತ್ತಿ ಪಾರ್ಥನ ಕಂಠ ಕತ್ತರಿಸುವ ಶರವನ್ನು ಮೂಡಿಗೆಯಿಂದ ಸೆಳೆದು ನಿಂತರೆ, ಕತ್ತರಿಸುವುದು ಕೊರಳಲ್ಲ, ಕತ್ತರಿಸಲ್ಪಡುವುದು ನನ್ನ ತಾಯಿಯದ್ದೇ ಕರುಳು.
ಭಾರ್ಗವರಾಮನಾಗಿ ಕೊಟ್ಟ ಶಾಪವನ್ನು ಕೃಷ್ಣನಾಗಿ ಜೋಡಿಸುವ ಬಗೆ ನೋಡಿ. ಮಂತ್ರಾಸ್ತ್ರಗಳು ಮರೆತು ಹೋಗಲಿ, ಭಾರ್ಗವರ ಶಾಪ. ನೀ ಮಂತ್ರಾಸ್ತ್ರ ಹೂಡುವುದು ನಿನ್ನ ತಮ್ಮಂದಿರ ಮೇಲೆ, ಕೃಷ್ಣನ ಸೂಚನೆ. ಮರೆಯುವುದಕ್ಕೆ ಶಾಪ ಬೇಕೋ? ಬೇಡ. ಜಗತ್ತಿಗೆ ಸ್ವಾಮಿ ಎಂದೆನಿಸಿದಂತಹ ಕೃಷ್ಣ ಬಂದಿದ್ದಾನೆ, ಭಾಗ್ಯದ ಬಾಗಿಲು ತೆರೆದಿದೆ, ಅವನೆಂದಂತೆ ಒಪ್ಪೋಣ ಒಪ್ಪೋಣ ಒಪ್ಪೋಣ. ಅನ್ನ ಕೊಟ್ಟವನಿಗೇನು ಮಾಡಲಿ, ಅನ್ನ ಕೊಟ್ಟವನಿಗೇನು ಮಾಡಲಿ? ನಾ ಕಾಯುವುದಕ್ಕೆ ಸಿದ್ಧನಾಗಿ ಕಾದದೆ ಉಳಿದೆ ಅಂತಾದ್ರೆ ನಾ ಕೊಂದೆ ನನ್ನೊಡೆಯನನ್ನು. ಇದೇ ಮಾತನ್ನು ನನ್ನೊಡೆಯನಲ್ಲಿ ಆಡಿದ್ನಲ್ಲ, ಯಾರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುಮೆಗೆ ನೀ ಚಕ್ರವರ್ತಿಯಾಗುತ್ತಿ. ಎಡದಲ್ಲಿ ಮತ್ತೆ ಪಾಂಡವರು ನಿಲ್ತಾರೆ, ನಿನ್ನ ತಮ್ಮಂದಿರು ನಿಲ್ತಾರೆ, ನೀ ಚಕ್ರವರ್ತಿ. ಒಂದು ಕ್ಷಣದ ಹಿಂದೆ ಕೌರವನ ಸಭೆಯಲ್ಲಿ ಕೌರವನಿಗೆ ಹೇಳಿ ಬಂದಿದ್ದಾನೆ ನೀವು. ಕೃಷ್ಣ, ನೀ ಕೊಟ್ಟ ಅರಸೊತ್ತಿಗೆ ನನಗೆ ಬೇಡ. ಪಾಂಡವರನ್ನು ಪ್ರಾಣವಾಗಿ ಧರಿಸಿದ ನೀ ಚಕ್ರವರ್ತಿತ್ವವನ್ನು ನನಗೆ ದಯಪಾಲಿಸ್ತಿ ಅಂತಾದರೆ ಬೇಡ. ನೀ ಕಾಯುವವನೋ ಕೊಲ್ಲುವವನೋ, ನಾ ಬದುಕುತ್ತೇನೆ ಅಂತ ನಿಂತು ಛಲದಿಂದ ನಿಂತಹ ನನ್ನ ಸುಯೋಧನನಿಗೆ ಕೌರವಂಗವನಿಯಲ್ಲಿ ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ನಿಷ್ಪಾಂಡವ ಪೃಥ್ವಿ. ಕರ್ಣ ಕೌಂತೆಯನಾಗಿ ಒಪ್ಪಿಸಿಕೊಡುವ ಭೂಮಿ ಅವನಿಗೆ ಬೇಡ. ಅವನಿಗೆ ಬೇಕಾದದ್ದು ನಿಷ್ಪಾಂಡವ ಪೃಥ್ವಿ. ಪಾಂಡವರ ರಕ್ತದಿಂದ ಕೆಂಪಾಗದ ಭೂಮಿಯಲ್ಲಿ ಅವ ಬದುಕಲಾರ. ಪಾಂಡವರ ರಕ್ತದಿಂದ ಕೆಂಪಾಗಿಸುವುದಕ್ಕೆ ನನ್ನ ತಮ್ಮಂದಿರು ಹೊಕ್ಕಿರಿದನಲ್ಲ. ಹೌದು, ಧರ್ಮ ಸಂಕಟದಲ್ಲಿ ತಲ್ಲಣಿಸುವಂತಹ ಮನಸ್ಸು ಆಗಬೇಕು. ಪ್ರಪಂಚದ ಸಜ್ಜನರ ಪಾಲಿಗೆ ಆಡಬಾರದನ್ನೇ ಇದುವರೆಗೆ ಆಡುತ್ತಾ ಅವರೆಲ್ಲ ತಮ್ಮ ಕರ್ಣ ಮುಚ್ಚಿಕೊಳ್ಳುವ ಹಾಗಿನ ಮಾತುಗಳನ್ನಾಡಿದ ಕರ್ಣನ ನಾಲಿಗೆಗೆ ಸಂಸ್ಕಾರ ಸಿಗಬೇಕು ಅಂತಾದರೆ ಕರ್ಣನ ಕರ್ಣಗಳಿಗೆ ಇಂಥದ್ದೊಂದು ಕಠೋರ ವಾಕ್ಯ ತಾಗಬೇಕು. ಏನು ಕಲ್ಪನೆ. ಎಡದಲ್ಲಿ ಪಾಂಡವರು, ಬಲದಲ್ಲಿ ಕೌರವರು, ಚಾಮರ ಬೀಸುವುದಕ್ಕೆ ಭೀಮಸೇನ, ಪಾದ ತೊಳೆಯುವುದಕ್ಕೆ ಧರ್ಮರಾಜ ಬಂದು ನಿಲ್ತಾರೆ. ನೀ ಚಕ್ರವರ್ತಿಯಾಗು. ಭ್ರಮಿಸಿದ್ದಾನೆ ಇವ. ಹೇಳಿದ್ನಲ್ಲ, ಜೀವಕ್ಕೆ ಬದಲಾಗಬೇಕಾದ ಸ್ವಾತಂತ್ರ್ಯವನ್ನು ಕೊಟ್ಟೇ ನಾ ಮಾತಾಡ್ತೇನೆ ಅಂತ ಆಡಿದ್ನಲ್ಲ ಅವ. ಮಾಧವ